ಮೆಟ್ರೋ ಶಾಕ್ ಬೆನ್ನಲ್ಲೇ ಇದೀಗ ಕರೆಂಟ್ ಬಿಲ್ ಬರೆ ಎಳೆಯುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ. ಯಾಕಂದ್ರೆ ರಾಜ್ಯದಲ್ಲಿ ವಿದ್ಯುತ್ ಬಿಲ್ ಏರಿಕೆಯಾಗೋ ಸಾಧ್ಯತೆ ಇದೆ. ಎಸ್ಕಾಂಗಳ ನಷ್ಟವನ್ನ ಸರಿದೂಗಿಸಲು ದರ ಏರಿಕೆ ಮಾಡೋದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ ಅನ್ನೋ ಮಾಹಿತಿ. ಆದಾಯ ಕೊರತೆಯಿಂದ ಕರೆಂಟ್ ಬಿಲ್ ಹೆಚ್ಚಿಸಲು ಪಟ್ಟು ಹಿಡಿಯಲಾಗಿದೆ. ವಿದ್ಯುತ್ ಸರಬರಾಜು ಕಂಪನಿಗಳು ನಷ್ಟದ ಹಳಿಯಲ್ಲಿವೆ. ಆದಾಯ ಸರಿದೂಗಬೇಕು ಅಂದ್ರೆ ವಿದ್ಯುತ್ ದರ ಏರಿಕೆ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿಯಲಾಗಿದೆ. ಎಸ್ಕಾಂಗಳಿಂದ ವಿದ್ಯುತ್ ದರ ಏರಿಸುವಂತೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಏಪ್ರಿಲ್ 1ರಿಂದಲೇ ವಿದ್ಯುತ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಮೆಟ್ರೋ ದರ ಏರಿಕೆಯಾಗಿದೆ. ಇದಕ್ಕೇನೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಈ ದುಬಾರಿ ದುನಿಯಾದಲ್ಲಿ ಬದುಕೋದು ಹೇಗೆ ಅಂತ ಹೇಳಿ ಜನ ಸಂಕಷ್ಟಕ್ಕೆ ಸಿಲುಕಿರುವಂತಹ ಈ ಸಂದರ್ಭದಲ್ಲಿ ಮತ್ತೊಂದು ಬರೆ ಎಳೆಯುತ್ತಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ ಮೂಡಿದೆ. ವಿದ್ಯುತ್ ದರವನ್ನು ಏರಿಕೆ ಮಾಡುವ ಮೂಲಕ ಆದಾಯದ ಕೊರತೆಯಿಂದಾಗಿ ಜನರಿಗೆ ಹೊರೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯೂ ಕೂಡ ಕೇಳಿ ಬರ್ತಾ ಇದೆ. ವಿದ್ಯುತ್ ದರ ಏರಿಸುವ ಬಗ್ಗೆ ಚಿಂತನೆಯನ್ನ ಮಾಡಲಾಗಿದೆ. ಆದರೆ ಎಷ್ಟು % ಏರಿಕೆ ಮಾಡ್ತಾರೆ, ಏನ್ ಕಥೆ ಅನ್ನೋದು ಇನ್ನಷ್ಟೇ ನಿರ್ಧಾರ ಆಗಬೇಕಿದೆ. ವಿದ್ಯುತ್ ದರ ಏರಿಕೆಗೆ ಅಸ್ತು ಎನ್ನುತ್ತಾ ಕೆಇಆರ್ಸಿ, ಬೆಸ್ಕಾಂ ಸೇರಿ ಎಸ್ಕಾಂಗಳಿಂದ ಕೆಇಆರ್ಸಿಗೆ ವಾರ್ಷಿಕ ವರದಿ 2024-25 ಆರ್ಥಿಕ ವರ್ಷದ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಕಾರ್ಯನಿರ್ವಹಣಾ ವರದಿ ಸಲ್ಲಿಕೆ ಮಾಡಿದ್ದಾರೆ. ಎಸ್ಕಾಂ ಅಂದಾಜು 4,500 ಕೋಟಿ ರೂಪಾಯಿ ನಷ್ಟದಲ್ಲಿರುವಂತಹ ಎಲ್ಲಾ ಎಸ್ಕಾಂಗಳು 2025, 26, 27, 28 ವರ್ಷಕ್ಕೆ ದರ ನಿಗದಿ ಮಾಡುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಎಸ್ಕಾಂ ನಷ್ಟವನ್ನ ಸರಿದೂಗಿಸಲು ಹೆಚ್ಚುವರಿ ದರ ಏರಿಕೆಗೆ ಚಿಂತನೆ. ಬೆಸ್ಕಾಂ ಒಂದಕ್ಕೆ 2024ರಿಂದ 25ರಲ್ಲಿ 2,800 ಕೋಟಿ ನಷ್ಟ ಉಂಟಾಗಿದೆ. ಬೆಸ್ಕಾಂ ಮತ್ತು ಎಸ್ಕಾಂಗೆ ಯಾವ್ಯಾವ ವರ್ಷದಲ್ಲಿ ಹೇಗೆ ನಷ್ಟ ಉಂಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗುತ್ತಲ್ಲ, ಆ ಪ್ರಕಾರ 2024-25 ಸಾಲಿನಲ್ಲಿ ಬೆಸ್ಕಾಂಗೆ 2,800 ಕೋಟಿ ರೂಪಾಯಿ ನಷ್ಟ ಆಗಿದೆಯಂತೆ. ಎಸ್ಕಾಂಗಳು ಕೂಡ ಈ ನಷ್ಟದಿಂದ ಹೊರತಾಗಿಲ್ಲ. ಅದೆಲ್ಲವನ್ನ ಸರಿದೂಗಿಸಬೇಕು ಅಂದ್ರೆ ವಿದ್ಯುತ್ ದರ ಏರಿಕೆ ಅನಿವಾರ್ಯ ಅಂತ ಹೇಳಿ ಈಗಾಗಲೇ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. 2025, 26ರಿಂದ 2027, 28 ವರ್ಷಕ್ಕೆ ದರವನ್ನ ನಿಗದಿ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಈ ದುಬಾರಿ ದುನಿಯಾದಲ್ಲಿ ವಿದ್ಯುತ್ ದರ ಏರಿಕೆಯ ಬಿಸಿ ಕೂಡ ಗ್ರಾಹಕರಿಗೆ ತಟ್ಟುತ್ತಾ ಹೇಗೆ ಅಂತ ಹೇಳಿ ಇದಕ್ಕೆ ರೆಸ್ಪಾನ್ಸ್ ಹೇಗಿದೆ? ಮಧುಶ್ರೀ, ಈಗಾಗಲೇ ಏನು ವಿವಿಧ ರೀತಿಯ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಕಂಗಾಲಾಗ್ತಾ ಇದ್ದಾರೆ. ಇದರ ಬಳಿಕ ಈಗ ವಿದ್ಯುತ್ ದರವನ್ನು ಏರಿಕೆ ಮಾಡೋದಕ್ಕೆ ತೆರೆಮರೆಯ ತಯಾರಿ ನಡೀತದೆ. ಯಾಕಂದ್ರೆ ರಾಜ್ಯದ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು ಅಥವಾ ಏನು ಬೆಸ್ಕಾಂನಿಂದ ಹಿಡಿದು ಎಲ್ಲಾ ಎಸ್ಕಾಂಗಳು ದರ ಏರಿಕೆ ಮಾಡೋ ವಿಚಾರವಾಗಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ವಾರ್ಷಿಕ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರರ್ಥ ಏನು ಅಂತಂದ್ರೆ ಈಗಾಗಲೇ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಪ್ರಸ್ತುತ ಆರ್ಥಿಕ ವರ್ಷ ಮತ್ತೆ ಮುಂದಿನ 2 ಆರ್ಥಿಕ ವರ್ಷಗಳಿಗೆ ವಿದ್ಯುತ್ ದರವನ್ನ ಫಿಕ್ಸ್ ಮಾಡಲಾಗಿದೆ. ಈಗಾಗಲೇ ಇದು ಹೊರೆ ಅಂತಾನೆ ಭಾವಿಸಲಾಗ್ತದೆ. ಇದರ ಮಧ್ಯೆ 2024 ಮತ್ತೆ 25ರಲ್ಲಿ ಏನು ಕಾರ್ಯಾಚರಣೆ ನಡೆಸಿತ್ತು, ಇದರಲ್ಲಿ ಒಂದಷ್ಟು ಆದಾಯ ಕೊರತೆ ಏನುಂಟಾಗಿತ್ತು, ಇದನ್ನ ತಡ್ಕೊಳ್ಳೋಕೆ ಎಸ್ಕಾಂಗಳಿಗೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಇದನ್ನ ಸರಿದೂಗಿಸೋಕೆ ಆದಾಯ ಕೊರತೆನ ನೀಗಿಸೋದಕ್ಕೆ ನಮಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಒಂದು ನೆಪ ಇಟ್ಕೊಂಡು ಈಗ ವಾರ್ಷಿಕ ವರದಿಯನ್ನ ಕೆಇಆರ್ಸಿಗೆ ಸಲ್ಲಿಕೆ ಮಾಡಿದ್ದಾರೆ. ಕೆಇಆರ್ಸಿ ಇವೆಲ್ಲದನ್ನು ಕೂಡ ಪರಿಶೀಲನೆ ಮಾಡಿ ಮುಂದಿನ ಒಂದು ವಾರದಲ್ಲಿ ಸಾರ್ವಜನಿಕ ವಿಚಾರಣೆಯನ್ನ ಕರೆದು ಸಾರ್ವಜನಿಕರ ಅಹವಾಲು ಮತ್ತೆ ಆಕ್ಷೇಪಗಳನ್ನ ಸ್ವೀಕರಿಸಿ ಬಳಿಕ ಇರ್ತಕ್ಕಂಥ ಮಾರ್ಗಗಳ ಬಗ್ಗೆ ಯೋಚನೆ ಮಾಡುತ್ತೆ. ಕೆಇಆರ್ಸಿಗೆ ಇರ್ತಕ್ಕಂಥ ಒಂದೇ ಒಂದು ಮಾರ್ಗ ಏನು ಅಂತಂದ್ರೆ ಈಗ ಏನು ದರ ಏರಿಕೆ ಮಾಡಿದ್ದಾರೆ, ದರ ಫಿಕ್ಸ್ ಮಾಡಿದ್ದಾರೆ, ಅದ್ರ ಮೇಲೆ ಹೆಚ್ಚುವರಿಯಾಗಿ ಒಂದಷ್ಟು ಹೊರೆಯನ್ನ ಮಾಡಿ ಹೆಚ್ಚುವರಿಯಾಗಿ ಏರಿಕೆ ಮಾಡಿ ಆ ಮೂಲಕ ಕರೆಂಟ್ ಬಿಲ್ ನ ಏರಿಕೆ ಮಾಡತಕ್ಕಂಥದ್ದು ಕೆಇಆರ್ಸಿ ಮುಂದಿರತಕ್ಕಂಥ ಪ್ಲಾನ್. ಆದ್ರೆ ಈ ಒಂದು ಕೆಇಆರ್ಸಿ ಪ್ಲಾನ್ ಅಥವಾ ಚಿಂತನೆಗೆ ಈಗಾಗಲೇ FKCC ಆಗಿರ್ಬೋದು, ವಾಣಿಜ್ಯ ಮತ್ತು ಕೈಗಾರಿಕಾ ಉದ್ಯಮಿಗಳು ಮತ್ತು ಜನಸಾಮಾನ್ಯರು ತೀವ್ರ ತರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ರೀತಿಯಾಗಿ ಮುಂದಿನ 3 ವರ್ಷಕ್ಕೆ ಈಗಾಗಲೇ ದರ ಫಿಕ್ಸ್ ಮಾಡಿದ್ಮೇಲೆ ಮತ್ತೆ ಆದ್ರೆ ಹಿಂದಿನ ವರ್ಷದ ಆದಾಯ ಕೊರತೆಯನ್ನು ಇಟ್ಕೊಂಡು ಎಸ್ಕಾಂಗಳು ಮಾಡಿಕೊಟ್ಟಂತ
ಅಂತಕ್ಕಂಥ ಒಂದು ಕೊರತೆಯನ್ನ ನಮ್ಮ ತಲೆ ಮೇಲೆ ಹಾಕಿದ್ರೆ ಇದು ನಾವ್ಯಾಕೆ ಕೊಡಬೇಕು? ಈಗಾಗಲೇ ಏನು KPTCL ನೌಕರರ ಪಿಂಚಣಿ ಮತ್ತೆ ಗ್ರಾಚ್ಯುಟಿ ಹಣವನ್ನು ಕೂಡ ಗ್ರಾಹಕರಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಈ ಹಿಂದಿನ ವರ್ಷಗಳ ಒಂದು ಕೊರತೆಯನ್ನ ನಮ್ಮ ತಲೆ ಮೇಲೆ ಹಾಕಿದ್ರೆ ನಾವು ಹೇಗೆ ಸಹಿಸ್ಕೊಬೇಕು ಅಂತಕ್ಕಂಥ ಒಂದು ತೀವ್ರ ವಿರೋಧ ಕೂಡ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗ್ತದೆ. ಕೊನೆಗೆ KERC ಎಸ್ಕಾಂಗಳ ಪ್ರಸ್ತಾವನೆ ಅಥವಾ ಸಾರ್ವಜನಿಕರ ಆಹ್ವಾನ ಕಾಯ್ದಿರಿಸಿ ಕೊನೆಗೆ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಈ ದರ ಏರಿಕೆಗೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಏಪ್ರಿಲ್ 1ರಿಂದಲೇ ವಿದ್ಯುತ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ನಷ್ಟವನ್ನು ಸರಿದೂಗಿಸಬೇಕು ಅಂದರೆ ವಿದ್ಯುತ್ ದರ ಏರಿಕೆ ಆಗಬೇಕು ಅಂತ ಹೇಳಿ ಬೆಸ್ಕಾಂ ಮತ್ತು ಎಸ್ಕಾಂ ಪಟ್ಟು ಹಿಡಿದಂತೆ ಕಾಣಿಸ್ತಾ ಇದೆ. ಆದರೆ ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಮ್ಮ ನಷ್ಟವನ್ನು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಮಗೆ ಕಷ್ಟ ಕೊಟ್ಟರೆ ಹೇಗೆ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ವರದಿ ಸಲ್ಲಿಕೆ ಬೆನ್ನಲ್ಲೇ ಸಾರ್ವಜನಿಕರ ವಿಚಾರಣೆಗೆ ಆಹ್ವಾನ. ಫೆಬ್ರವರಿ 16ರಿಂದ ಸಾರ್ವಜನಿಕರ ಆಕ್ಷೇಪಣೆಯನ್ನ ಆಲಿಸಲಿದೆ KERC. ಫೆಬ್ರವರಿ 16ರಿಂದ 27ರವರೆಗೂ ವಿಚಾರಣಾ ಸಭೆ ನಡೆಯುತ್ತೆ. ಅಂದರೆ ಸಾರ್ವಜನಿಕರು ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ, ಆಕ್ಷೇಪಣೆಗಳು ವ್ಯಕ್ತವಾಗುತ್ತೆ, ಅದರ ಆಧಾರದ ಮೇರೆಗೆ ಮುಂದಿನ ಹೆಜ್ಜೆಯನ್ನ ಇರಿಸುವ ನಿಟ್ಟಿನಲ್ಲಿ KERC ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ. ಈಗಾಗಲೇ ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ, ಮೆಟ್ರೋ ದರ ಏರಿಕೆಯಾಗಿದೆ, ನೀರಿನ ಬೆಲೆ ಏರಿಕೆಯಾಗಿದೆ. ಇದೆಲ್ಲದರ ನಡುವೆ ವಿದ್ಯುತ್ ದರವನ್ನು ಏರಿಕೆ ಮಾಡಿದರೆ ಹೇಗೆ ಅಂತ ಹೇಳಿ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸ್ತಾ ಇರುವ ಬೆನ್ನಲ್ಲೇ ಅವರ ಒಂದು ಅಹವಾಲನ್ನ ಕೇಳುವುದಕ್ಕೆ KERC ಮುಂದಾಗಿದೆ. FKCC ಮಾಜಿ ಅಧ್ಯಕ್ಷರಾಗಿರುವಂತಹ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. 20, 24, 25 ಇಶ್ಯೂದಿದು. ಅದರಲ್ಲಿ ಅವತ್ತಿನ ದಿವಸ ಬೆಸ್ಕಾಂ ಅವರು ಇದಕ್ಕೆ 67 ಪೈಸಾ ಈ ಲಾಸ್ ಆಗಿರೋದಕ್ಕೆ 67 ಪೈಸಾ ಹೈಕ್ ಮಾಡಬೇಕು ಅಂದ್ಬಿಟ್ಟು ಅವರು KERC ಮುಂದೆ ಅದನ್ನು ಫೈಲ್ ಮಾಡಿದರು. ಆವಾಗ ನಾವು ಸಹ ಅದನ್ನು ಅಬ್ಜೆಕ್ಷನ್ಸ್ ಮಾಡಿದಾಗ ಅವತ್ತಿನ ದಿವಸ KERC ಅವರು ಅದಕ್ಕೆ ಒಂದು ಆರ್ಡರ್ಸ್, ಒಂದು ಹಿಸ್ಟಾರಿಕಲ್ ಆರ್ಡರ್ಸ್ ಒಂದು ಪಾಸ್ ಮಾಡಿದ್ರು. ₹1.62 LT5 ಅವರಿಗೆ ಕಡಿಮೆ ಮಾಡಿ 3 ವರ್ಷಕ್ಕೆ ಆರ್ಡರ್ ಮಾಡಿದ್ರು. ಅಂದರೆ 24, 25, 25, 26 ಮತ್ತು 26, 27 3 ವರ್ಷಕ್ಕೆ ಈ ಪ್ರೈಸ್ ₹1.62 ಕಡಿಮೆ ಮಾಡಿ ಅದಕ್ಕೆ ಟ್ಯಾರಿಫನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಇದು ಹೊಸದಾಗಿ ಬೆಸ್ಕಾಂ ಅವರು ಮತ್ತೆ ತಿರ್ಗಾ ಇದನ್ನು ಫೈಲ್ ಮಾಡಿದ್ರು. ಈ ಫೈಲ್ ಮಾಡಿದಾಗ ಐ ಥಿಂಕ್ 2 ತಿಂಗಳ ಹಿಂದೆ ಇದು ಹಿಯರಿಂಗ್ ಬಂದಿತ್ತು. ಆಗ 40 days ಟೈಮ್ ತೊಗೊಂಡಿದ್ರು ಯಾರು ಬೆಸ್ಕಾಂ ಅವರು. ಈಗ ಬಹುಶಃ ಅವರು ಏನೇನು ಬೇಕು ಪಾಯಿಂಟ್ಸ್ ಹಾಕ್ಬಿಟ್ಟು ಈಗ ಫೈಲ್ ಮಾಡಿದ್ದಾರೆ. ಅದು ಏನೇನು ಪಾಯಿಂಟ್ ರೇಸ್ ಮಾಡಿಬಿಟ್ಟು ಇದು ಹೈಕ್ಗೋಸ್ಕರ ಕೇಳಿದ್ದಾರೆ ಅನ್ನೋದನ್ನು ನಾವು ನೋಡಿಬಿಟ್ಟು ಅದು ಪಬ್ಲಿಕ್ ಹಿಯರಿಂಗ್ ಕರೆದಿರೋದ್ರಿಂದ ಅದು ನೋಡಿ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತೀವಿ. ಬಿಕಾಸ್ 24, 25ರಲ್ಲಿ ಲಾಸ್ ಆಗಿರೋದಕ್ಕೆ ನಾವು ಹೊಣೆ ಆಗೋದಿಲ್ಲ ಅಂತ ನಮ್ಮ ಇದು. ಸೊ ಅದನ್ನು ಫೈಲ್ ಅಬ್ಜೆಕ್ಷನ್ಸ್ ಮಾಡ್ತೀವಿ. ನೋಡೋಣ ಬಹುಶಃ ಏನಾಗುತ್ತೆ ಅನ್ನೋದು ನೋಡೋಣ ಅದ್ರ ಬಗ್ಗೆ.